ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅದರ ಒಂದು ಹೆಸರೇನಪ್ಪ ಅಂದರೆ ಸಮಾಧಾನ ಸಮಾರೋಹ ಮತ್ತು ಸ್ಪೆಷಲ್ ಲೋಕಲ್ಗಳನ್ನು 21, 22 ಮತ್ತು 23 ಆಗಸ್ಟ್ 2026ಕ್ಕೆ ಹಮ್ಮಿಕೊಂಡಿದ್ದು. ಅದರ ಅಂಗವಾಗಿ ಎಲ್ಲ ನ್ಯಾಯಾಲಯಗಳಿಂದ ಸುಪ್ರೀಂ ಕೋರ್ಟ್ಗೆ ಹೋದಂಥ ಒಟ್ಟು 4328 ಪ್ರಕರಣಗಳನ್ನು ಗುರುತಿಸಿ ಆಯಾ ತಾಲೂಕು ಜಿಲ್ಲೆಗಳಿಗೆ ಆ ಒಂದು ಪ್ರಕರಣಗಳ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಈಗಾಗಲೇ. ಅದರಂತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 77 ಪ್ರಕರಣಗಳನ್ನು ಗುರುತಿಸಿದ್ದಾರೆ. ಅದರ ಪೈಕಿ ನಮ್ಮ ಹುಮ್ನಾಬಾದ್ ನ್ಯಾಯಾಲಯದಲ್ಲಿ ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಐಡೆಂಟಿಫೈಡ್ ಆಗಿದೆ. ಆ ಪ್ರಕರಣ ಯಾವುದು ಅಂತ ನಾವು ಈಗ ಸದ್ಯಕ್ಕೆ ಅದನ್ನು ಗುರುತಿಸಿಕೊಂಡು ಆಯಾ ಪಕ್ಷಗಾರರಿಗೆ ನಾವು ಕರೆಸಿ ಒಂದು ವೇದಿಕೆಯನ್ನು, ಅಂದರೆ ಅವರ ಪ್ರಕರಣವನ್ನು ಅವರೇ ರಾಜಿ ಸಂಧಾನ ಮೂಲಕ ಬಗೆಹರಿಸಿಕೊಳ್ಳೋದು ಮತ್ತು ಅವರೇ ಮಾತುಕತೆ ಮುಖಾಂತರ ಬಗೆಹರಿಸಿಕೊಂಡು ಅದನ್ನು ಒಂದು ಅವರು VC ಮೂಲಕ ಹಾಜರಾಗ್ತೇನೆ ಅಂದರೆ ಸುಪ್ರೀಂ ಕೋರ್ಟ್ಗೆ VC ಮೂಲಕ ವ್ಯವಸ್ಥೆ ಕಲ್ಪಿಸಿಕೊಡ್ಲಾಗ್ತದೆ. ಇಲ್ಲ ಅವರೇ ಸ್ವತಃ ಹೋಗಿ ಹಾಜರಾಗ್ತೇನೆ ಅಂದರೆ ಅವನು ಡೈರೆಕ್ಟ್ ಬಂದರೂ ಕೂಡ ನಾವು ಅದನ್ನು ಪರಿಗಣಿಸಿ ಕೊಡ್ತೇವೆ. ಅದನ್ನು ವಕೀಲರ ಮುಖಾಂತರನೇ ನೀವು ಬನ್ನಿ ಅಂತ ಮತ್ತವರು ತಿಳ್ಕೊಳ್ತಾರೆ. ಅವ್ರು ಬಂದಾಗ ಆ ಪ್ರಕರಣ ಯಾವುದಿದೆ ಅಂತ ತಿಳ್ಕೊಂಡು ಅವರು ವಕೀಲರು ಬಂದರೂ ಸರಿ, ವಕೀಲರು ಬರಲ್ಲ ಅಂದರೂ ಕೂಡ ಆ ಪಕ್ಷಗಾರ ಬಂದಾಗ ಅವ್ರನ್ನ ಅದೇ ಒಂದು ಕಾರಣಕ್ಕೆ ತಿಳ್ಕೊಳ್ತಾರೆ. ಪ್ರಕರಣ ಯಾವುದು, ವ್ಯಕ್ತಿ ಪ್ರಕರಣ ಯಾವುದಿದೆ ಅಂತ ಈಗ ಸದ್ಯದ ಮಟ್ಟಿಗೆ ಕೇಸ್ ಲಿಸ್ಟ್ ಮಾಡಿದ್ದಾರೆ. ಆ ಸುಪ್ರೀಂ ಕೋರ್ಟ್ಗೆ ಅಂದರೆ ಅದು ಇವತ್ತಿನಿಂದ ಹೋಗಿದ್ದಾರೆ. ಮಿನಿಮಮ್ 5-10 ವರ್ಷ 15 ವರ್ಷಕ್ಕೆ ಮೇಲೆ ಹಿಂದೆನೇ ಹೋಗಿರ್ತದೆ. ಯಾಕಂದರೆ ಎಲ್ಲ ಕೋರ್ಟಲ್ಲಿ 2-3 ವರ್ಷ 7 ವರ್ಷ 10 ವರ್ಷ ಆಗಿರ್ತದೆ. ಯಾವ್ದು ಪ್ರಕರಣ ಇದೆ ಅಂತೇಳಿ ಈಗ ಅದು ಹಳೆ ನಮ್ಮದು ರಿಜಿಸ್ಟರ್ ತೆಗೆದಾಗ ಸಿಗ್ತದೆ ಯಾವ ಪ್ರಕರಣ ಸುಪ್ರೀಂ ಕೋರ್ಟ್ ಹೋಗಿದೆ ಅಂತ. ಆ ಪ್ರಕರಣ ಲಿಸ್ಟ್ ಸಿಕ್ಕಿದ ತಕ್ಷಣ ತಮಗೆ ಬೇಕಾದರೆ ಅದರದ್ದೇನಾದ್ರು ರಿಸಲ್ಟು ಕೂಡ ನಾವು ತಮಗೆ ಒಂದು ಒಳ್ಳೆ ಮೀಡಿಯಾದಲ್ಲಿ ನೀವು ಹಾಕೋಕ್ಕೆ ಕೂಡ ಸ್ವತಂತ್ರ ಇರ್ತೀವಿ. ಇಂಥ ಪ್ರಕರಣ ಇಂಥ ಒಂದು ಸಮಾಧಾನ ಸಮಾರೋಹ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಯಿತು ಅಂತ ಹಾಕೋಕ್ಕೆ ಅವಕಾಶ ಇದೆ. ಆದರೆ ಅದ್ರ ಬಗ್ಗೆ ಅದು ಏನು ಡಿಸ್ಕಷನ್ ಆಗಲಿ ಅದಾಗಲಿ ಅದನ್ನು ಡಿಸ್ಕ್ಲೋಸ್ ಮಾಡೋ ಥರ ಇದೆ. ಯಾಕಂದರೆ ಪಕ್ಷಗಾರರೇ ತಾವೇ ತಮ್ಮ ಪ್ರಕರಣ ನಿರ್ಧರಿಸ್ಕೊಳ್ಬೇಕಾಗ್ತದೆ. ಈಗ ರೂಟ್ ಕಾಸ್ ಬೇರೆ ಇರ್ತದೆ. ಹೆಂಗಂದರೆ ಒಂದು ಪ್ರಕರಣ ಇರ್ತದೆ, ಒಂದು ಅಣ್ಣ ತಂಗಿ ಜಗಳ ಇರ್ತದೆ. ನಿಜವಾದ ಜಗಳ ಎದಕ್ಕಿರ್ತದೆ ಅಂದರೆ ಅವರು ಅಣ್ಣನ ಹೆಂಡತಿ ಏನೋ ಇವ್ರಿಗೆ ಬಂದಾಗ ಸರಿಯಾಗಿ ಟ್ರೀಟ್ ಮಾಡಿರೋದು. ಆದರೆ ಅವ್ರು ಹಾಕಿರೋದು ಸೂಟ್ ಯಾವುದು, ಪಾರ್ಟಿಷನ್ ಸೂಟ್. ಅವ್ರದ್ದು ರೂಟ್ ಕಾಸೇ ಬೇರೆ.